ಅಡುಗೆ ಮಾಡೋ ಥರ, ಒಲೆ ಹಾಕಿ ಊದೋ ಥರ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಯಾವೊಬ್ಬ ಕೆಳಗಡೆ ಬಂದಿದ್ದ, ಇದನ್ನೆಲ್ಲ ನಿಮ್ಮ ಮನೆಯಲ್ಲೇ ಮಾಡಿದರೆ ನಿಮ್ಮ ಯಜಮಾನಗಳು ಎಷ್ಟು ಖುಷಿಯಾಗಿರ್ತಾ ಇದ್ರು. ಇದು ನಮ್ಮ ಜೀವನಕ್ಕೆ ಬಹಳ ಹತ್ತಿರ. ಅವನ ಇನ್ನೊಂದು ಕಡೆ ಒಬ್ಬ ಏನು ಮಾಡ್ತಾನೆ ಅಂದರೆ, ಅನ್ನಕ್ಕಾಗಿ ನಡೆಯುತ್ತಿರುವವನು ಅಂದರೆ ಒಬ್ಬ ರೈತ ನೇಗಿಲ ಹಿಂದ್ಗಡೆ ದನದ ಹಿಂದ್ಗಡೆ ಹೋಗ್ತಾ ಇರ್ತಾನೆ. ಅನ್ನಕ್ಕಾಗಿ ನಡೀತಾ ಇರುವವನು, ಇನ್ನೊಬ್ರು ಯಾವುದೋ ಒಂದು ಬೆಡ್ಲಲ್ಲಿ ನಡೀತಾರೆ ಅನ್ನವನ್ನು ಕರಗಿಸ್ಲಿಕ್ಕೆ ಅಂತ. ರೈತ ಅನ್ನವನ್ನು ಬೆಳಿಲಿಕ್ಕೆ ನಡೀತಾನೆ, ಇವರು ತಿಂದವನ್ನ ಅನ್ನವನ್ನು ಕರಗಿಸ್ಲಿಕ್ಕೆ ನಡೀತಾ ಇದ್ರೆ ಬೆಡ್ಲ ಮೇಲೆ ನಡೆಯೋದು ಬಂದಿದೆ. ಆದರೆ ಸರಳ ಮತ್ತೆ ಸುಲಭ. ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ ನೀವೇ ಒಂದು ಲೆಕ್ಕದಲ್ಲಿ ಧನ್ಯರು. ನಾನು ಈ ಒಂದು ವಾರದಲ್ಲೇ ಈಗ ಮಂಡ್ಯದಲ್ಲಿ 2 ಕಾರ್ಯಕ್ರಮ ಬಂದಂಗೆ ಆಯಿತು. ನನಗೇನಿದ್ರು ಫೀಲ್ಡಲ್ಲಿ ಕೆಲಸ, ಸ್ಟೇಜಲ್ಲಿ ನನ್ನ ಕೆಲಸ ಇಲ್ಲ. ಸ್ಟೇಜಲ್ಲಿ ನನ್ನ ಕೆಲಸವನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ದೆ ನಾನು. ಸುಮಾರು ವರ್ಷಗಳ ಹಿಂದೆ ಮಂಡ್ಯದಲ್ಲಿ ನಾನು ಅನೇಕ ತರಗತಿಗಳನ್ನು ಕೊಟ್ಟಿದ್ದೇನೆ. ಅಲ್ಲಿ ನಮ್ಮ ದೊಡ್ಡೇಗೌಡರು, ರಮೇಶ್ ಅವರು, ನಮ್ಮ ಚಂದ್ರಶೇಖರ್ ಅವರು ಅವರೆಲ್ಲ ಪಾಂಡವಪುರದಲ್ಲಿ ಡಿಒ ಆಗಿದ್ದಾಗ ಈಗೇನೋ ಒಂದು DDPI ಪ್ರಮೋಷನ್ ಸಿಕ್ತು, ಏನೋ ರ್ಯಾಂಕ್ ಹೋಯ್ತು ಅಂತ ದೊಡ್ಡೇಗೌಡರು ಮನೆ ಹೇಳ್ತಾ ಇದ್ರು. ಇವರು ರಮೇಶ್ ಅವರು, ದೊಡ್ಡೇಗೌಡರು, ಚಂದ್ರಶೇಖರ್ ಅವರೆಲ್ಲ ಒಂದೇ ಕಡೆ ಓದ್ದವರು, ಅವರೆಲ್ಲ ಒಂದೇ ಕಡೆ ಓದ್ದವರು. 3 ಆಳು ಈಗ ಶಿಕ್ಷಣ ಇಲಾಖೆಯಲ್ಲೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಸಹಕಾರದಿಂದ ನಾವು ಅನೇಕ ಟೀಚರ್ಸ್ಗಳಿಗೆ ಕ್ಲಾಸನ್ನು ಕೊಡುವಂಥ ಅವಕಾಶಗಳು ತುಂಬ ಸಿಕ್ತು. ತುಂಬ ಬಹುಶಃ ನಾನು ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟಷ್ಟು ಕ್ಲಾಸು ಮೋಸ್ಟ್ಲಿ ಎಲ್ಲೂ ಸಿಕ್ಕಿಲ್ಲ ನನಗೆ. ಅಷ್ಟು ಕ್ಲಾಸನ್ನು ನಾನು ಮಂಡ್ಯದಲ್ಲೇ ಕೊಟ್ಟಿದ್ದೀನಿ. ಅದನ್ನೆಲ್ಲ ತುಂಬ ಜನ ಅದನ್ನು ಅನುಸರಿಸ್ಕೊಂಡು, ಅದನ್ನು ಫಾಲೋ ಮಾಡಿಕೊಂಡು, ಅದನ್ನು ಲಾಭ ಪಡ್ಕೊಂಡು ತುಂಬ ಜನ ಇದ್ದಾರೆ. ತುಂಬ ಜನ ಅದನ್ನು ಪಾಲಿಸ್ತಾ ಇದ್ದಾರೆ. ಪಾಲನೆ ಮಾಡೋರೇ ನಮ್ಗೆ ಬೇಕಾಗಿದೆ. ಮುಖ್ಯವಾಗಿ ಸೂಕ್ಷ್ಮವಾಗಿ ತಿಳ್ಕೊಳ್ಳಿ. ಆಗಲೇ ನಮ್ಮ ಗಿರಿರಾಜ್ ಅವರು ಹೇಳಿದ್ರು, ವಿಜ್ಞಾನ ತಂತ್ರಜ್ಞಾನ ನಮ್ಗೆ ಬೇಕು. ಅದು ಯಾವಾಗ ಬೇಕು ಅಂದರೆ ಅಕಸ್ಮಿಕ ವೈದ್ಯರು ಬೇಕು ನಮ್ಗೆ, ಬೇಡ ಅಂತ ನಾವೇನು ಹೇಳ್ತಾರೆ. ಅಲೋಪತಿಯವರು ಬೇಕು ನಮಗೆ. ಬಿದ್ದಾಗ, ಅಕಸ್ಮಿಕ ಏನಾದ್ರು ಬಿದ್ದು ಗಾಯ ಆದಾಗ, ಅಥವಾ ಯಾವುದೋ ಒಂದು ಮಾರಕ ಕಾಯಿಲೆ ಒಂದು ಬಂದಾಗ ಆ ಟೈಮ್ನಲ್ಲಿ ನಮ್ಗೆ ವೈದ್ಯರು ಬೇಕಾದ್ರೆ ಎಲ್ಲ ಸಮಯದಲ್ಲೂ ನಮಗೆ ವೈದ್ಯರ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಎಲ್ಲರದ್ದು ಫೋನ್ ನಂಬರ್ ಇದ್ರೂ ಪರವಾಗಿಲ್ಲ. ವೈದ್ಯರ ಫೋನ್ ನಂಬರು, ವಕೀಲರ ಫೋನ್ ನಂಬರು, ಪೊಲೀಸರ ಫೋನ್ ನಂಬರ್ ನಿಮ್ಮ ಹತ್ರ ಇಡುವ. ಇವರು 3 ಜನರಿಂದ ಎಷ್ಟು ದೂರ ಇರ್ತೀರ. ಪೂರ್ಣಿಮಾ ನಾನು ಬೈತಾ ಇರಬೇಕಾದ್ರೆ ಪರವಾಗಿಲ್ಲ, ನೀವು ಅವರಿಂದ ಎಷ್ಟು ದೂರ ಇರ್ತೀರಾ ಅಷ್ಟು ನೀವು ಹೇಗಾಗಿರ್ತೀರಿ, ಬಹಳ ಆರೋಗ್ಯವಾಗಿರ್ತೀರಿ. ಇದು ಬಹಳ ಸುಲಭ. ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠವಾದ ಆರೋಗ್ಯವಂತ ಸುಖಪುರುಷ ಯಾರಪ್ಪ ಅಂದರೆ ಅವನು 3 ವಿಚಾರಗಳನ್ನ ನೆನಪಿಟ್ಟಿರ್ಬೇಕು. ಜಗತ್ತಿನಲ್ಲಿ ಬಹಳ ಸೂಕ್ಷ್ಮವಾಗಿ, ಬಹಳ ಶ್ರೇಷ್ಠವಾಗಿ ಆರೋಗ್ಯವಾಗಿರುವಂಥ ಮನುಷ್ಯ ಯಾರಪ್ಪ ಅಂದರೆ ಅವನು ಅವನು EMI ಕಟ್ಟೋನಾಗಿರ್ಬಾರ್ದು. EMI ಯಾರು ಕಟ್ತಾ ಇದ್ರು ಅವನು ಸುಖವಾಗಿದ್ದಾನೆ. 2ನೇದು, ಅವನು ಯಾವುದೇ ಕಾಯಿಲೆಗಳಿಗೆ ಮಾತ್ರೆಯನ್ನು ನುಂಗಬಾರ್ದು. 3ನೇವನು ಯಾರಪ್ಪ ಅಂದರೆ ವಕೀಲರಿಂದ, ಪೊಲೀಸರಿಂದ ದೂರ ಇರೋನು. ಈ 3 ವಿಚಾರ ಇಲ್ಲದೆ ಇರೋದ್ರಿಂದ ಅವನು ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದ, ಆನಂದವಾದ, ಸುಖಕರವಾದ ವ್ಯಕ್ತಿಯಾಗಿರ್ತಾನೆ. ಹೀಗೆ ಮಹಾತ್ಮ ಗಾಂಧೀಜಿಯವರು ಒಂದು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅದೊಂದು ಸಿಸ್ಟಮ್ ನಮ್ಗೆ ಬಿಟ್ಟರೆ ಇಲ್ಲಿ ನಮಗೆ ಆರೋಗ್ಯವಾಗಿರ್ಲಿಕ್ಕೆ ಬೇರೆ ಸಿಸ್ಟಮೇ ಇಲ್ಲ. ಮಹಾತ್ಮ ಗಾಂಧೀಜಿಯವರು ನಿಜವಾಗ್ಲೂ ಹೇಳೋದಾದ್ರೆ, ಮಹಾತ್ಮ ಗಾಂಧೀಜಿಯವರು ನೇಚುರೋಪತಿಯ ಪಿತಾಮಹ ಅಂತ ನಾವು ಹೇಳ್ತೇವೆ. ಮತ್ತೆ ಅದನ್ನ ಅವರು ಅನುಷ್ಠಾನಕ್ಕೆ ಅನುಸರಿಸ್ತಾ ಇದ್ರು. ಈಗ ನಮ್ಮ ಕನ್ನಡ ಇಂಗ್ಲೀಷ್ ಎಲ್ಲ ಮಾತಾಡಿ ವ್ಯತ್ಯಾಸ ಇರ್ತದೆ. ಯಾಕೆಂದ್ರೆ ನಾನು ಓದಿರೋ 4ನೇ ಕ್ಲಾಸ್ನ ಒಂದು ಮಾತು ಏನು ಬರ್ಬೋದು, ನೀವು ನಿರೀಕ್ಷೆ ಮಾಡ್ಕೋಬೇಕಷ್ಟೆ. ಕೆಲವು ಪದಗಳು ಸ್ಪಷ್ಟತೆ, ಆಮೇಲೆ ಏನು ಹೇಳೋದಕ್ಕೆ ಕ್ಲಾರಿಟಿ ಅಂತ ಏನು ಹೇಳ್ತಿಲ್ಲ, ಅದೆಲ್ಲ ಸ್ವಲ್ಪ ಕಷ್ಟ. ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಆಗ ಅವ್ರು ಏನು ಹೇಳ್ತಾರೆ, ಈಗ ನಾವು ವೈದ್ಯಕೀಯ ರಂಗದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ವಿನಿಯೋಗಿಸ್ತಿರುವ ಹಣದಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ, ನಾವು ವಿಜ್ಞಾನ, ಔಷಧಿ, ವೈಜ್ಞಾನಿಕ ಅಂತ ಏನು ನಾವು ಹಣವನ್ನು ವಿನಿಯೋಗಿಸ್ತಾ ಇದ್ದೀವಲ್ಲ, ಆ ಹಣದಲ್ಲಿ ಕೇವಲ 5% ಭಾರತ ದೇಶದವರು ಈ ಔಷಧಿ ಸಂಶೋಧನೆಗೆ, ವೈದ್ಯಕೀಯಕ್ಕೆ ಏನು ಹಣ ಖರ್ಚು ಮಾಡ್ತಾ ಇದ್ದೇವೆ, ಅದರಲ್ಲಿ ಕೇವಲ 5% ಹಣದಿಂದ ನ್ಯಾಚುರೋಪತಿಗೆ ನಾವು ಪ್ರಯತ್ನ ಪಟ್ಟರೆ ಜಗತ್ತಿನಲ್ಲಿರೋ ಎಲ್ಲರಿಗೂ ನಾವು ಆರೋಗ್ಯ ಕೊಡಬಹುದು ಅಂತ ಹೇಳ್ತೀವಿ.
ಖರ್ಚೇನಿಲ್ಲ ಅವರು. ನಿಮ್ಗೆ ಇಂಥದ್ದು ಇಷ್ಟು ರೂಪಾಯಿ ಖರ್ಚಾಗ್ತದೆ, ಅದಕ್ಕೆ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು, ಒಂದು ನ್ಯಾಯ ಪೈಸಾ ಖರ್ಚಿಲ್ದೇನೆ ನೀವು ಕ್ಯೂರ್ ಮಾಡ್ಕೊಳ್ಳುವಂಥ ಒಂದು ಸಿಸ್ಟಮ್ ಅಂದರೆ ಅದು ನಮ್ಮ ಪ್ರಕೃತಿ ಚಿಕಿತ್ಸೆಯಿಂದ ಸಾಧ್ಯ, ಅದು ನ್ಯಾಚುರೋಪತಿಯಿಂದ ಸಾಧ್ಯ. ನೀವು ಏನು ಬೇಕಾದ್ರೆ ಹೆಸರು ಹೇಳ್ಬೋದು, ಪರವಾಗಿಲ್ಲ. ಅನೇಕ ವರ್ಷಗಳಿಂದ ನಮಗೆ ಫೋನ್ ಸಂಪರ್ಕದಲ್ಲಿ ನಮ್ಮ ಮಹೇಶ್ ಅವರು ಇದ್ರು. ಬಹುಶಃ ಇವತ್ತು ನಾನು ಅವ್ರನ್ನ ಇಲ್ಲಿ ನೋಡುವಂಥ ಒಂದು ಅವಕಾಶ ಸಿಕ್ತು. ಖರ್ಚಿದ್ದಕ್ಕೆ ನಾನು ನಿಮಗೆ ತುಂಬ ಚಿರಋಣಿ. ಒಬ್ಬ ವ್ಯಕ್ತಿಯ ದೇಹವನ್ನು ನೋಡಿದ್ರೆ ಹೇಳ್ಬೋದು ಅವನ ಆರೋಗ್ಯ ಹೀಗೆ ಇದೆ ಅಂತ. ಮತ್ತೆ ಯಾರಾದ್ರೂ ನೈಸರ್ಗಿಕ ಕೃಷಿಕರು ಅಥವಾ ನಾವು ಏನೋ ನ್ಯಾಚುರೋಪತಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ನೋಡಿದ ತಕ್ಷಣ ಹೇಳ್ಬೋದು ಇವನು ಇದೆ ನಿಜ ಅಂತ. ಹಾಗೆ ಒಬ್ಬ ವ್ಯಕ್ತಿಯ ದೇಹವನ್ನು ನೋಡಿದ ತಕ್ಷಣ ನಾವು ಹೇಳ್ಬೋದು ಇವರು ಹೀಗೆ, ಇದು ಕರೆಕ್ಟ್. ಅಂದ್ರೆ ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಪರವಾಗಿಲ್ಲ, ದೇಹದ ತೂಕವನ್ನ ಮಾತ್ರ ನೀವು ಜಾಸ್ತಿ ಮಾಡ್ಕೊಳ್ಬೇಕು. ಅದು ಯಾರೇ ಇರಲಿ, ಏನೇ ಸಂದರ್ಭದಲ್ಲಿ ದೇಹದ ತೂಕವನ್ನ ನೀವು ಕಡಿಮೆ ಮಾಡ್ಕೊಳ್ಬೇಕು, ಜಾಸ್ತಿ ಆಗಲೇಬಾರ್ದು. ಹೇಳ್ತಾರೆ ಡೋಂಟ್ ಲೂಸ್ ಯುವರ್ ಮೈಂಡ್, ಲೂಸ್ ಯುವರ್ ವೆಯ್ಟ್. ನಾವು ಕಡಿಮೆ ಮಾಡಬೇಕು. ಆಮೇಲೆ ನಮ್ಮ ಆರೋಗ್ಯಕ್ಕೆ ಬುದ್ಧ ಒಂದು ಬಹಳ ಸತ್ಯವನ್ನ ಜಗತ್ತಿಗೆ ಹೇಳಿದ್ದಾರೆ. ಬುದ್ಧ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದೆಲ್ಲ ಇನ್ನೂ ಅದ್ಭುತ. 2800 ವರ್ಷಗಳ ಹಿಂದೆ ಬುದ್ಧ ಹೇಳಿದ್ರು ಬಹಳ ಅದ್ಭುತ. ಭೂಮಿಯ ಮೇಲೆ ಸೂರ್ಯನ ಕೆಳಗೆ ಕಾಯಿಲೆಯನ್ನು ಗುಣಪಡಿಸುವ ಯಾವ ಔಷಧಿಯೂ ಇಲ್ಲ. ಅವ್ರು ಹಾಗೆ ಹೇಳ್ಬಿಟ್ಟು ಹೋಗಿದ್ದಾರೆ. 2800 ವರ್ಷಗಳಿಂದನೇ ಬುದ್ಧ ಅವರು ಹೇಳ್ಬಿಟ್ಟಿದ್ದಾರೆ. 800 ವರ್ಷಗಳ ಹಿಂದೆ ಬಸವಣ್ಣವರು ಬಹಳ ಸರಳವಾಗಿ ಹೇಳ್ಬಿಟ್ಟಿದ್ದಾರೆ. ಹಸಿ ಬೇಡ, ಅತಿ ಬಿಸಿ ಬೇಡ, ಹಸಿಯದೇ ಉಣ್ಣಬೇಡ, ಹಸಿದು ಉಣ್ಣದಿರಬೇಡ. ಸಾಕು, ನಿಮ್ಗೆ ಇದೇ ಫೌಂಡೇಶನ್. ಈ ಒಂದು ಫೌಂಡೇಶನ್ ಅಲ್ಲೇ ನಿಮ್ಮ ಆರೋಗ್ಯ ಉಳ್ಕೊಂಡಿದೆ. ಇನ್ನೊಬ್ಬ ನಮ್ಮೊಂದು ಯಾರೋ ಒಬ್ಬ ಹೇಳ್ತಾನೆ ನಮ್ಮ ಕಡೆ, ನೀನು ತಿನ್ನುತ್ತಿರುವ ಆಹಾರದಲ್ಲಿ ಅರ್ಧ ಭಾಗ ಆಹಾರವನ್ನು ನಿಲ್ಲಿಸ್ಬಿಟ್ರೆ, ನೀನು ತಿನ್ನುತ್ತಿರುವ ಆಹಾರದಲ್ಲಿ ಅರ್ಧ ಭಾಗ ನಿಲ್ಲಿಸ್ಬಿಟ್ರೆ ಜಗತ್ತಿನಲ್ಲಿರುವ ಎಲ್ಲಾ ವೈದ್ಯರು ಸತ್ತ ಹೋಗ್ತಾರೆ. ಅದಕ್ಕೆ ಮಹಾತ್ಮ ಗಾಂಧಿಯವರು ಬಹಳ ಚೆನ್ನಾಗಿ ಹೇಳಿದ್ರು. ಭಾರತ ದೇಶದಂತ ಈ ದೇಶಕ್ಕೆ ನಮ್ಮ ನ್ಯಾಚುರೋಪತಿ ತುಂಬಾ ಜನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಒಂದ್ಸಲ ಕಲಿಸಿದ್ರೆ 2ನೇ ಸಲ ಕಲಿಸಲ್ಲ. 2ನೇ ಸಲ ಕಲಿಸೋದೇ ಇಲ್ಲ ಅವರು. ಯಾಕೆಂದ್ರೆ ಬಂದು ನಮ್ಮನ್ನೇ ಬೈದ್ಬಿಟ್ಟು ಹೋಗ್ತಾನೆ. ಹಾಗೆ ಒಂದ್ಸಲ ಗಿರಿಗೇರಿಯಲ್ಲಿ ಒಂದು ಹಾಲಿನ ಡೈರಿ ಇದೆ. ಹಾಲಿನ ಡೈರಿಯಲ್ಲಿ ಯಾರೋ ಪರಿಚಯ ಆಗಿ ನಮ್ಮ ದೊಡ್ಡಗೌಡ ಕಡೆಯಿಂದ ಒಂದು ಕ್ಲಾಸ್ ಮಾಡಕ್ಕೆ ಹೋಗಿದ್ದೆ. ದೊಡ್ಡ ಸಭೆ, ದೊಡ್ಡ ಸಮಾರಂಭ. ಅಲ್ಲಿ ತುಂಬಾ ಒಂದು 15-20 ಜನ ವೆಟನರಿ ಡಾಕ್ಟರ್ ಇರ್ತಿದ್ರು. ತುಂಬಾ ಬಹಳ ಚೆನ್ನಾಗಿ ಬಹಳ ಯಶಸ್ವಿಯಾಗಿ ನಡೀತಾ ಇತ್ತು. ಅಲ್ಲಿ ಮೊದಲು ಹೇಳಿದ್ದು ಒಂದೇ ಒಂದು ವಾಕ್ಯ ಏನಪ್ಪ ಅಂದ್ರೆ, ಯಾರು ಕೂಡ ದಯಮಾಡಿ ಹಾಲನ್ನು ಕುಡಿಬೇಡಿ. ಎಲ್ಲ ಅವ್ರವ್ರ ಮುಖ ನೋಡೋಕೆ ಶುರು ಮಾಡೋದು. ಏನಪ್ಪ ನಾವೇನೋ ಸ್ವಲ್ಪ ಹಾಲು ಜಾಸ್ತಿ ವ್ಯಾಪಾರ ಆಗಲಿ ಏನೋ ಆಗಲಿ ಇಂಥವರೆಲ್ಲ ಬಂದು ಏನೋ ಒಂದು ಹೇಳ್ಬಿಟ್ಟು ಹೋದ್ರೆ ನಮ್ಗೇನೋ ಒಂದು ಆಗಲಿ ಅವ್ರು ಹೇಳ್ಕೊಡ್ತಾರೆ. ನಮ್ಮ ಪಾಯಿಂಟ್ ಏನಪ್ಪ ಅಂದ್ರೆ, ಯಾರು ಕೂಡ ಹಾಲನ್ನ ಬಳಸಬೇಡಿ. ಆಮೇಲೆ ಇನ್ನು ಅನೇಕ ಉತ್ಪನ್ನಗಳಿದೆಯಲ್ಲ, ಆ ಉತ್ಪನ್ನಗಳು ನಿಮಗೆ ಬೇಕಾಗುತ್ತೋ ಅಲ್ಲ. ಹಾಲಿನ ಬದಲು ನೀವೆಲ್ಲರೂ ಮಜ್ಜಿಗೆಯನ್ನು ಯಥೇಚ್ಛ ಬಳಸ್ಬೋದು. ಹಾಲನ್ನು ಯಾರು ಕೂಡ ನೇರವಾಗಿ ಅಲ್ಲಿ ಬಳಸಬೇಡಿ. ಇದೆಲ್ಲ ಒಂದು ದೊಡ್ಡ ವಿಚಾರಗಳು. ಆಮೇಲೆ ಅಲ್ಲಿ ವೆಟನರಿ ಡಾಕ್ಟರ್ಗಳು ಹೇಳಿರುವಾಗ ಡಾಕ್ಟರ್ಗಳ ಅವಶ್ಯಕತೆನೇ ಇಲ್ವಾ ಅಂತೇಳಿ ನಾನು ಕೂಡ ಒಂದು ಚಿಕ್ಕದಾಗಿ ಒಂದು ಗೋಶಾಲೆ ಮಾಡ್ಕೊಂಡಿದ್ದೇನೆ. ಅದೇ ಗೋಶಾಲೆ ನಾನು ಹೇಳೋದಾದ್ರೆ, ಅದಕ್ಕಿಂತ ದೊಡ್ಡ ಪಾಪದ ಕೆಲಸ ಭೂಮಿ ಮೇಲೆ ಯಾವುದೂ ಇಲ್ಲ. ನೀನು ಯಾಕೆ ಹೇಳ್ತಾ ಇದೀಯಾ ಅಂದರೆ ಅದರ ಅನುಭವಿಸಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನಾವೆಲ್ಲ ಹಸುಗಳನ್ನ ಒಂದು ಕಡೆ ಕೂಡ ಹಾಕಿ ಅದಕ್ಕೆ ಮೇವು ಹಾಕಿ ಅದನ್ನು ಸಾಕಿ ದೊಡ್ಡದಾಗಿ ಮಾಡೋದಕ್ಕಿಂತ ಪ್ರತಿ ಒಂದೊಂದು ಮನೆಯಲ್ಲಿ ಒಂದೊಂದು ಹಸು ಇದ್ರೆ ಅದೇ ನಿಜವಾದ ಗೋಶಾಲೆ. ಗೋಶಾಲೆಯಲ್ಲಿ ದನಗಳಿಗೆ ಯಾವುದೇ ಸ್ವಾತಂತ್ರ್ಯಗಳು ಇರುವುದಿಲ್ಲ. ಪ್ರತಿಯೊಬ್ಬರು ಒಂದು ದಿನಕ್ಕೆ ಕನಿಷ್ಠ ಒಂದು ಹಸುವನ್ನ ಒಂದು 15-20 ನಿಮಿಷ ಅದರ ಬೆನ್ನು ಮೈಯನ್ನು ನಾವು ಸೌರಬೇಕು. ಸೌರಿದಾಗ ನಮ್ಮ ದೇಹದಲ್ಲಿ ಅನೇಕ ರೋಗ ರುಜಿನಗಳು ತಾನಾಗೆ ಹೋಗ್ತವೆ. ಆಮೇಲೆ ಅದು ನಮ್ಮ ಭೂಮಿಗೆ ಬೇಕಾದಂಥ ಒಂದು ಬಹಳ ಶ್ರೇಷ್ಠವಾದ ಒಂದು ಹಸು. ನಾವೆಲ್ಲರೂ ಅದನ್ನು ವಿಶ್ವಮಾತಾ ಗೋಮಾತಾ ಅಂತ ಹೇಳ್ತೇವೆ. ಹಸು ಇರಬೇಕು, ಮನೆಯಲ್ಲಿ ಒಂದು ನಾಯಿನೂ ಇರಬೇಕು, ಒಂದು ಮನೆಯಲ್ಲಿ ಒಂದು ಬೆಕ್ಕು ಇರಬೇಕು,
ಪಕ್ಷಿ ಪ್ರಾಣಿಗಳನ್ನು ಎಲ್ಲರೂ ಸ್ವಲ್ಪ ಎಲ್ಲರೂ ಸಾಕಬೇಕು. ಯಾಕೆಂತಂದರೆ ನಾವೆಲ್ಲ ಎಲ್ಲರಿಗೂ ಭಾಳ ಒಂದಕ್ಕೊಂದು ನಮ್ಮದೊಂದು ಅವಿಭಾಜ್ಯ ಜೀವನ. ಯಾವಾಗ ನಾವು ಕೇವಲ ನನಗೊಬ್ಬನಿಗಾಗಿ ನಾನು ಯಾವಾಗ ಬದುಕ್ತೀನೋ ಅವತ್ತು ಅದು ಬದುಕೇ ಅಲ್ಲ. ನಮ್ಮ ಡ್ಯಾಡಿ ನನಗೆ ಹೇಳ್ತಾ ಇದ್ರು, ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕಾಗದೇ ಇರೋದ್ರೆ ನೀನು ಸದೋಗ್ಬಿಡು ಅಂತ. ಬದುಕಿಲ್ಲ ಬೇಡ, ನೀನು ವೇಸ್ಟ್. ಇನ್ನೊಬ್ಬರಿಗೆ ಯಾವತ್ತೂ ನಿನ್ನ ಕೈ ನಾವು ಸಹಾಯ ಮಾಡೋಕ್ಕಾಗಲಿಲ್ವಾ ಅವತ್ತಿಂದ ನೀನು ಬದುಕಿರಬಾರ್ದು, ಭೂಮಿ ಮೇಲೆ ಇರಬಾರ್ದು. ಯಾಕೆಂದರೆ ನಾವು ಜನ್ಮ ತಾಳಿರೋದೇ ಬೇರೆಯವರಿಗಾಗಿ ಸಹಾಯ ಮಾಡಿ. ಆ ಸಹಾಯ ಮಾಡುವಂಥ ಸಮಯದಲ್ಲಿ ನಾವು ಅವರ ಏಜು, ವಯಸ್ಸು, ಜಾತಿ, ಬಣ್ಣ ಯಾವನ್ನ ಗಮನಿಸಬಾರ್ದು. ಕೇವಲ ಮಾನವರು ಅಂತ ಮಾತ್ರ ನಾವು ತಗೊಳ್ಬೇಕು. ಅದಕ್ಕೆ ನಮ್ಮ ಕುವೆಂಪುನವ್ರನ್ನು ನಾವು ಯಾಕೆ ತುಂಬ ಇಷ್ಟಪಡ್ತೇವೆ ಅಂದರೆ ಅವರೊಬ್ಬರೇ ಜಗತ್ತಿಗೆ ಎಲ್ಲರಿಗೂ ಅರ್ಥ ಆಗೋ ಥರದಲ್ಲಿ ಹೇಳಿದ್ದು, ನಮ್ಮ ಕನ್ನಡದಲ್ಲಿ ಬಹಳ ಸರಳವಾಗಿ ಹೇಳಿದ್ದು, ನಾವೆಲ್ಲರೂ ವಿಶ್ವ ಅಂತ ಜನಾಂಗದಲ್ಲಿ ನೀವೆಲ್ಲ ಜನ್ಮ ತಾಳಿದ್ರೂ ಕೆಲವೊಮ್ಮೆ ವ್ಯತ್ಯಾಸ ಮಾಡ್ತೀರಾ ಅಂದರೆ ಅದು ಸ್ವಲ್ಪ ನೋವಾಗುತ್ತದೆ. ಆಮೇಲೆ ಸ್ವಾಮೀಜಿಗಳ ಬಗ್ಗೆ ನನಗೆ ಎಲ್ಲ ಸ್ವಾಮೀಜಿಗಳ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ನಾನು ಈ ಸ್ವಾಮೀಜಿಗಳ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಬೋದು, ಜಾಸ್ತಿ ನಾವೆಲ್ಲ ಸ್ವಾಮೀಜಿಗಳು ವಿದ್ಯಾಸಂಸ್ಥೆಗಳು, ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ನೋಡಿದ್ದೀವಿ. ಅದ್ರ ಕಡೆಗೆ ಸ್ವಲ್ಪ ಗಮನ ಕೊಡದೆ ಎಲ್ಲ ಮನುಷ್ಯನ ಒಂದು ಗುಡಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಅಂತ ನಮ್ಮದು ಸ್ವಾಮೀಜಿಗಳ